ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಬೂರ್ಶ್ವಾ ಎಚ್ ಎಂ ಚೆನ್ನಯ್ಯರವರು ಬರೆದಿರ್ತಕ್ಕಂತಹ ಬೂರ್ಶ್ವಾ ಪದ್ಯದ ಒಂದು ವಿವರಣೆ, ಸಂಪೂರ್ಣವಾದ ವಿವರಣೆ ಮತ್ತು ಸಾರಾಂಶವನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲಿಗೆ ಈ ಬೂರ್ಶ್ವಾ ಪದ್ಯದ ಒಂದು ವಿವರಣೆಯನ್ನು ಕೇಳಿ, ನಂತರ ಇದರ ಸಾರಾಂಶದ PDF ಎಲ್ಲವೂ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ಡೌನ್ಲೋಡ್ ಮಾಡಿಕೊಳ್ಳಿ. ಎಚ್ ಎಂ ಚೆನ್ನಯ್ಯರವರ ಈ ಬೂರ್ಶ್ವಾ ಪದ್ಯದ ಒಂದು ಹೆಸರನ್ನು ನೋಡಿದಾಗ, ಬೂರ್ಶ್ವಾ ಈ ಒಂದು ಪದ ಬರ್ಗೋಯಿಸ್ ಎನ್ನುವ ಒಂದು ಮಾರ್ಕ್ಸ್ವಾದಿ ಸಿದ್ಧಾಂತದಲ್ಲಿ ಬರ್ತಕ್ಕಂತಹ ಒಂದು ಪದವಾಗಿರುತ್ತೆ. ಈ ಒಂದು ಬೂರ್ಶ್ವಾ ಎನ್ನುವುದು ಶ್ರೀಮಂತ ಅಥವಾ ಮಧ್ಯಮ ವರ್ಗದ ಶೋಷಕ ಮನೋಭಾವವನ್ನು ಸೂಚಿಸುವಂತಹ ಪದವಾಗಿರುತ್ತೆ. ಆಧುನಿಕ ಸಮಾಜದಲ್ಲಿ ಆಳವಾಗಿ ಬೇರೂರಿರ್ತಕ್ಕಂತಹ ಬಂಡವಾಳಶಾಹಿ ಪ್ರವೃತ್ತಿ, ನಕಲಿ ನಾಗರಿಕತೆ, ಸಾಮಾಜಿಕ ಶೋಷಣೆ ಮತ್ತು ಮನುಷ್ಯನ ಅಂತರಾಳದಲ್ಲಿ ಅಡಗಿರ್ತಕ್ಕಂತಹ ಬೂಟಾಟಿಕೆಯನ್ನು ಅತ್ಯಂತ ತೀಕ್ಷ್ಣವಾಗಿ ಮತ್ತು ಪ್ರಭಾವಶಾಲಿಯಾಗಿ ಚಿತ್ರಿಸುವಂತಹ ಒಂದು ಪದ್ಯವಾಗಿರುತ್ತೆ. ಅಂದರೆ ಇಲ್ಲಿ ಒಂದು ಶ್ರೀಮಂತ ಅಥವಾ ಮಧ್ಯಮ ವರ್ಗ ಶೋಷಕ ಮನೋಭಾವವನ್ನು ಹೊಂದಿರತಕ್ಕಂತಹ ವ್ಯಕ್ತಿ, ಆತನ ಬಾಹ್ಯ ವೈಭವ, ಆಂತರಿಕ ಕ್ರೂರತೆಯನ್ನು ಇಲ್ಲಿ ಈ ಪದ್ಯದಲ್ಲಿ ಅನಾವರಣಗೊಳಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಎಚ್ ಎಂ ಚೆನ್ನಯ್ಯರವರು ಹೇಗೆ ಈ ಪದ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಬರ್ಗೋಯಿಸ್ ಆ ಶ್ರೀಮಂತ ಮಧ್ಯಮ ವರ್ಗದ ಸ್ವಾರ್ಥ ಪ್ರವೃತ್ತಿಯನ್ನು ಹೇಗೆ ವಿಮರ್ಶಿಸ್ತಾ ಇದ್ದಾರೆ ಅಂತ ನೋಡೋಣ. ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಬೂರ್ಶ್ವಾ ಇವನ ಅಚ್ಚುಕಟ್ಟಾಗಿ ಬಾಚಿ ಕೂರಿಸಿದ ಕೂದಲು, ಪ್ರತಿದಿನವೂ ಕ್ಷೌರಿಸಿದ ಕೆನ್ನೆ, ಕನ್ನಡಿ ನುಣುಪು, ಸೂಟಿನಿ ಮಾಸದ ನಯದ ನಡಿಗೆ, ಇವನನ್ನು ಭೇಟಿಯಾದಾಗೆಲ್ಲ ನನಗೆ 60 ಮೈಲಿ ವೇಗದಲ್ಲೋಡುವ ಬಸೊಳಗೆ ಕೂತಂತೆ ಓಕರಿಕೆ. ನೋಡಿ, ಇಲ್ಲಿ ಕವಿ ಎಚ್ ಎಂ ಚೆನ್ನಯ್ಯರವರು ಬೂರ್ಶ್ವಾ ವ್ಯಕ್ತಿಯ ಬಾಹ್ಯ ರೂಪವನ್ನು ಬಣ್ಣಿಸ್ತಾ ಇದ್ದಾರೆ. ಅಂದರೆ ಆತ ಒಬ್ಬ ಬಂಡವಾಳಶಾಹಿ ಶ್ರೀಮಂತ. ಅವನು ಪ್ರತಿದಿನ ತಲೆ ಬಾಚಿಕೊಂಡು, ಗಡ್ಡವನ್ನು ಶೇವಿಂಗ್ ಮಾಡಿಕೊಂಡು, ಕನ್ನಡಿಯಂತೆ ನುಣುಪಾದ ಕೆನ್ನೆಯನ್ನು ಹೊಂದಿರ್ತಾನೆ. ಅವನ ಸೂಟು ಬೂಟುಗಳು ಮತ್ತು ನಡಿಗೆ ಅತ್ಯಂತ ನಯನಾಜೂಕಿನಿಂದ ಕೂಡಿರುತ್ತೆ. ಆದರೆ ಇಂತಹ ಕೃತಕ ಅತಿಯಾದ ಸಾಚಾತನವನ್ನು ಪ್ರದರ್ಶಿಸುವ ವ್ಯಕ್ತಿಯನ್ನು ಭೇಟಿಯಾದಾಗಲೆಲ್ಲ ಕವಿ ಎಚ್ ಎಂ ಚೆನ್ನಯ್ಯರವರು ಹೇಳ್ತಾರೆ, ಅಂದರೆ ಆ ಕವಿಗೆ 60 ಮೈಲಿ ವೇಗದಲ್ಲಿ ಚಲಿಸುವ ಬಸ್ಸಿನೊಳಗೆ ಕುಳಿತಾಗ ಆಗುವಂತೆ ಒಂದು ವಾಕರಿಕೆ, ವಾಂತಿ ಬಂತಾಗುವಂತಹ ಅಸಹನೆ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಅತ್ಯಂತ ಸಭ್ಯ, ಸುಸಂಸ್ಕೃತ, ಸ್ವಚ್ಛವಾಗಿ ಕಾಣುವ ಈ ಬಂಡವಾಳಶಾಹಿ ವರ್ಗದ ಜನರ ಒಳಗಡೆ ಅಷ್ಟೇ ಕೃತಕತೆ ಮತ್ತು ಶೋಷಣೆಯ ಮನೋಭಾವ ಇರುತ್ತದೆ ಅಂತ. ಅವರ ಬಾಹ್ಯ ವೈಭವ ಮತ್ತು ಆಡಂಬರ ಸಾಮಾನ್ಯ ಜನರಲ್ಲಿ ಗೌರವದ ಬದಲು ಅಸಹ್ಯವನ್ನು ಹುಟ್ಟಿಸುತ್ತೆ ಎಂಬುದನ್ನು ಓಕರಿಕೆ ಎಂಬ ಪದದ ಮೂಲಕ ಕವಿ ಇಲ್ಲಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸಾಗಿ ಬಂದಾಗ, ಬೆರಳ ನಡುವಿನ ಸಿಗಾರ ಮಂತ್ರದಂಡವನ್ನಾಡಿಸಿ ಮಾತಿನ ಜಿರಳೆಗಳ ಸಿಂಪಡಿಸಿದಾಗ ಅವುಗಳನ್ನು ಒಂದೊಂದೇ ಹಿಡಿದು ಮೀಸೆಗಳ ಕಿತ್ತು ಒಂದೊಂದಾಗಿ ಕಾಲುಗಳನ್ನೆದೆಸೆದು ಸೂಜಿ ಮನೆ ಚುಚ್ಚಿ ಒದ್ದಾಡುವುದು ಕಂಡು ಇಸುಕಿ ಕುಣಿಯುವಂತೆನಿಸಿ ಕೈಗಂಟಿದ ರಸಿಕೆ ಕಂಡು ವಾಂತಿ ಬರುವಂತಾಗಿ. ನೋಡಿ, ಈ ಪದ್ಯದಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ಆತನು ತನ್ನ ಬೆರಳುಗಳ ಮಧ್ಯೆ ಸಿಗಾರ್, ಒಂದು ಕಾಸ್ಟ್ಲಿ ಸಿಗರೇಟನ್ನು ಹಿಡಿದು ಅದನ್ನು ಒಂದು ಮಂತ್ರದಂಡವನ್ನಾಗಿಸಿ ಆಡಿಸುತ್ತಾ ಮಾತಾಡ್ತಾನೆ. ಅವನ ಬಾಯಿಂದ ಬರುವ ಮಾತುಗಳು ಕವಿಗೆ ಜಿರಳೆಗಳಂತೆ ಭಾಸವಾಗುತ್ತೆ. ಆ ಜಿರಳೆಗಳ ಮೀಸೆಯನ್ನು ಕಿತ್ತು, ಕಾಲುಗಳನ್ನು ಎಳೆದು ಸೂಜಿಯಿಂದ ಚುಚ್ಚಿ ಅವು ಒದ್ದಾಡುವುದನ್ನು ನೋಡಿ ಇಸುಕಿ ಆನಂದಿಸುವ ಕ್ರೂರ ಪ್ರವೃತ್ತಿ ಅವನದು. ಆ ಜಿರಳೆಗಳನ್ನು ಇಸುಕಿದಾಗ ಕೈಗೆ ಅಂಟುವ ಕೀವು, ಆ ರಸಿಕೆಯನ್ನು ನೋಡಿ ಕವಿಗೆ ತೀವ್ರವಾದಂತಹ ಒಂದು ವಾಂತಿ ಬಂದಂತಾಗುತ್ತೆ ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಮಾತಿನ ಒಂದು ಆ ಜಿರಳೆಗಳು ಎಂದರೆ ಶ್ರೀಮಂತ ವರ್ಗದವರು ಆಡುವ ಟೊಳ್ಳು ಮತ್ತು ಕ್ರೂರ ಮಾತುಗಳು ಅಂತ. ಅವರು ಸಮಾಜದ ದುರ್ಬಲರನ್ನು, ಕಾರ್ಮಿಕರನ್ನು ಹೇಗೆ ಹಿಂಸಿಸಿ ಅವರ ಒದ್ದಾಟವನ್ನು ನೋಡಿ ಆನಂದಿಸ್ತಾರೆ ಎಂಬುದನ್ನು ಜಿರಳೆಯ ಹಿಂಸೆಗೆ ಹೋಲಿಸಲಾಗಿದೆ. ಈ ಬೂರ್ಶ್ವಾಗಳ ಮಾತು ಮತ್ತು ಕೆಲಸಗಳು ಸಮಾಜದಲ್ಲಿ ಅಸಹ್ಯ ಮತ್ತು ಹಿಂಸೆಯನ್ನು ಮಾತ್ರ ಸೃಷ್ಟಿಸುತ್ತವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೂರನೆಯ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ಇವನಿಂದ ತಪ್ಪಿಸಿಕೊಳ್ಳಲು ಗಲ್ಲಿ ಬಿದ್ದೋಡಿದರೂ ಅದರ ಕೊನೆಯಲ್ಲೆಲ್ಲೋ ಅವತರಿಸಿ ಬಿಡುವ ಆಫೀಸಲ್ಲೋ ಕೆಫೆಯಲ್ಲೋ ಅಥವಾ ಟಾಕೀಸಲ್ಲೋ ಇದ್ದಕ್ಕಿದ್ದಂತೆ ಕಾಣಿಸಿ ಗಾಳಿಯಾಗಿ ಕಾಡುವ.
ನೋಡಿ, ಈ ಬೂರ್ಶ್ವಾ ವ್ಯಕ್ತಿ ಕಾಟದಿಂದ ಅಥವಾ ಆತನ ಈ ಒಂದು ಸಿಸ್ಟಮಿಂದ ತಪ್ಪಿಸಿಕೊಳ್ಳಲು ಕವಿ ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಓಡಿ ಹೋದರೂ ಆ ಗಲ್ಲಿಯ ಕೊನೆಯಲ್ಲಿ ಅಥವಾ ಎಲ್ಲೋ ಅವನು ಪ್ರತ್ಯಕ್ಷನಾಗ್ಬಿಡ್ತಾನೆ. ಅದು ಕಚೇರಿ ಆಫೀಸಲ್ಲಿ ಅಥವಾ ಕಾಫಿ ಕುಡಿಯುವ ಕೆಫೆಯಲ್ಲಿ, ಸಿನಿಮಾ ನೋಡ್ತಕ್ಕಂಥ ಟಾಕೀಸ್ನಲ್ಲಿ, ಹೀಗೆ ಎಲ್ಲ ಕಡೆಯಲ್ಲೂ ಅವನು ಇದ್ದಕ್ಕಿದ್ದಂತೆ ಗಾಳಿಯಂತೆ ಬಂದು ಕಾಡ್ತಾನೆ ಅಂತ ಕವಿ ಹೇಳ್ತಾರೆ. ಈ ಬಂಡವಾಳಶಾಹಿ ವ್ಯವಸ್ಥೆ ಮತ್ತು ಮಧ್ಯಮ ವರ್ಗದ ಈ ಸ್ವಾರ್ಥ ಮನೋಭಾವದಿಂದ ಸಾಮಾನ್ಯ ಮನುಷ್ಯ ಸುಲಭವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಅದು ಇಡೀ ಸಮಾಜದ ವ್ಯವಸ್ಥೆಯನ್ನು ಆವರಿಸಿಕೊಂಡಿದೆ. ಕಚೇರಿ, ಉದ್ಯೋಗ, ಮನರಂಜನೆ, ದಿನನಿತ್ಯದ ಬದುಕು, ಹೀಗೆ ಪ್ರತಿಯೊಂದು ಸ್ಥಳದಲ್ಲೂ ಈ ಶೋಷಕ ಮನೋಭಾವ ವ್ಯಾಪಿಸಿ ಗಾಳಿಯಂತೆ ನಮ್ಮನ್ನು ಕಾಡುತ್ತಲೇ ಇರುತ್ತದೆ ಅಂತ ಕವಿ ಎಚ್ ಎಂ ಚೆನ್ನಯ್ಯರವರು ಹೇಳ್ತಾರೆ. ಇನ್ನು 4th ಸ್ಟ್ಯಾನ್ಸ, 4ನೇ ಸ್ಟ್ಯಾನ್ಸಾಗೆ ಬಂದಾಗ, ಇವತ್ತು ಇವನ ಬಾಯಿಯಿಂದ ಸಿಗಾರ್ ಎಳೆದು ಎಡೆಮುರಿಗೆ ಕಟ್ಟಿ ಬೀಜ ಇಸುಕಿ ಕಸಿ ಮಾಡಿ ಬಿಡಬೇಕು ಎಂದು ತಲೆಬಾಚುತ್ತಾ ಕನ್ನಡಿ ನೋಡಿಕೊಂಡಾಗ ಅಲ್ಲಿ ನನ್ನದರ ಬದಲು ಅವನ ಮುಖ ಕಂಡು ಬೆದರಿ ಕುಕ್ಕರ ಕೂತು ಯೋಚಿಸುತ್ತಲೇ ಇದ್ದೇನೆ. ಈ 4ನೇ ಸ್ಟ್ಯಾನ್ಸದಲ್ಲಿ ಇದು ಹೇಗಾದರೂ ಮಾಡಿ ಅವನ ಬಾಯಲ್ಲಿದ್ದಂತಹ, ಅಂದರೆ ಆ ಬೂರ್ಶ್ವಾ, ಆ ಶ್ರೀಮಂತಿಕೆ ಬಂಡವಾಳಶಾಹಿ ವ್ಯಕ್ತಿಯ ಒಂದು ಬಾಯಲ್ಲಿದ್ದಂತಹ ಸಿಗಾರನ್ನು ಕಿತ್ತುಕೊಂಡು ಅವನ ಕೈಕಾಲುಗಳನ್ನು ಮುರಿದು ಕಟ್ಟು ಹಾಕಿ ಅವನನ್ನು ಸಂಪೂರ್ಣವಾಗಿ ನಾಶಪಡಿಸಬೇಕು, ಕಸಿ ಮಾಡಬೇಕು ಅಂತ ಕವಿ ಸಿಟ್ಟಿನಿಂದ ಯೋಚಿಸ್ತಾರೆ. ಹೀಗೆ ಯೋಚಿಸುತ್ತಾ ಕವಿ ತಮ್ಮ ತಲೆ ಬಾಚಿಕೊಳ್ಳಲು ಕನ್ನಡಿಯನ್ನು ನೋಡಿದಾಗ ಆ ಕನ್ನಡಿಯಲ್ಲಿ ಆ ಕವಿಯ ಮುಖದ ಬದಲು ಆ ಬೂರ್ಶ್ವಾ, ಆ ವ್ಯಕ್ತಿಯ ಮುಖವೇ ಕಾಣಿಸುತ್ತೆ. ಇದನ್ನು ಕಂಡ ಕವಿ ಹೆದರಿ ಕುಕ್ಕರಗಾಲಲ್ಲಿ ಕುಳಿತು ತೀವ್ರವಾದಂಥ ಒಂದು ಆತಂಕದಿಂದ ಯೋಚಿಸುತ್ತಾರೆ. ಇದು ಈ ಒಂದು ಪದ್ಯದ ಅತ್ಯಂತ ಒಂದು ಟರ್ನ್ ಅಂತ ಹೇಳ್ಬೋದು. ನಾವು ಯಾರನ್ನು ಶೋಷಕ, ಸ್ವಾರ್ಥಿ ಎಂದು ದ್ವೇಷಿಸುತ್ತೇವೋ ಮತ್ತು ಯಾರನ್ನು ನಾಶ ಮಾಡಬೇಕು ಅಂದ್ಕೊಳ್ತೀವೋ, ಕಡೆಗೆ ನಾವೇ ಆ ವ್ಯವಸ್ಥೆಗೆ ಭಾಗವಾಗಿ ಮಾರ್ಪಟ್ಟಿರ್ತೇವೆ. ಕನ್ನಡಿಯ ಮುಖ ಎಂದರೆ ಕವಿಯ ಒಂದು ಅಂತರಾತ್ಮ, ಆತ್ಮಾವಲೋಕನ. ಆಧುನಿಕ ಸಮಾಜದಲ್ಲಿ ತಮಗೆ ಅರಿವಿಲ್ಲದಂತೆಯೇ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಅದೇ ಸುಖಲೋಲುಪತೆ ಅಥವಾ ಅದೇ ಒಂದು ಶ್ರೀಮಂತಿಕೆ, ಸ್ವಾರ್ಥ ಮತ್ತು ಪುರುಷ ಮನೋಭಾವಕ್ಕೆ ಒಳಗಾಗ್ತಾ ಇದ್ದಾನೆ ಎಂಬ ಆಘಾತಕಾರಿ ಸತ್ಯವನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಕವಿ ಆತ ಒಂದು ಬೂರ್ಶ್ವಾ ವ್ಯಕ್ತಿಯನ್ನು ನಾಶ ಮಾಡಬೇಕು ಅಂತ ಹೇಳಿ ತನ್ನನ್ನು ತಾನು ಕನ್ನಡಿಯಲ್ಲಿ ನೋಡಿಕೊಂಡಾಗ ಆ ತಮ್ಮ ಗರಿವಿಲ್ಲದಂತೆ ಆ ಮನುಷ್ಯನ ಅಲ್ಲಿ ಕಾಣಿಸ್ತಾನೆ. ಅಂದರೆ ಅವನ ಒಂದು ಶ್ರೀಮಂತಿಕೆ, ಅವನ ಒಂದು ಬಂಡವಾಳಶಾಹಿ ಮನೋಭಾವ, ಸ್ವಾರ್ಥ, ಅದಕ್ಕೆ ಬಲಿಯಾಗ್ತಾ ಇದ್ದೇನೆ ಎಂಬ ಆಘಾತಕಾರಿ ಒಂದು ಸತ್ಯ, ತಾನು ಕೂಡ ಅದಕ್ಕೆ ಬಲಿಯಾಗ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯ ಸಾಲುಗಳಲ್ಲಿ, ಇಡೀ ರಾತ್ರಿ ಕುಡಿದು ಕಾರಿಕೊಂಡ ಮುಖ ನಾಯಿ ನೆಕ್ಕಿ ನೆಕ್ಕಿ ಬೆಳಗ್ಗೆಗಾಗಿ ಬೇರೆ ಭಟ್ಟರುಗಳಿಗೆ ಅಭಿವಾದಿಸಿದ ಭಟ್ಟ ಪರಿಶುದ್ಧನಾದ. ನೋಡಿ, ಈ ಕೊನೆಯ ಒಂದು ಸಾಲುಗಳಲ್ಲಿ ಹೇಳ್ತಾರೆ, ಇಡೀ ರಾತ್ರಿ ಒಂದು ಡ್ರಿಂಕ್ಸ್, ಮದ್ಯಪಾನ ಮಾಡಿ ವಾಂತಿ ಮಾಡಿಕೊಂಡು ಆ ವಾಂತಿ ಆಗಿರ್ತಕ್ಕಂತಹ ಮುಖವನ್ನು ನಾಯಿಗಳು ನೆಕ್ಕಿ ನೆಕ್ಕಿ ಅಸಹ್ಯವಾಗಿದ್ದರೂ ಕೂಡ ಬೆಳಗಾಗ್ತಾ ಇದ್ದಂತೆ ಸ್ನಾನ ಮಾಡಿ ಶುದ್ಧನಾದಂತೆ ನಟಿಸಿ ತನ್ನ ತರಹದ ಇತರ ಭಟ್ಟರಿಗೆ, ಪುರೋಹಿತರು ಅಥವಾ ಸಮಾಜದ ಮೇಲ್ವರ್ಗದವರು, ಬಂಡವಾಳಶಾಹಿ ವರ್ಗದವರು, ಶ್ರೀಮಂತರಿಗೆ ನಮಸ್ಕರಿಸುವ ಭಟ್ಟ ತಾನು ಪರಿಶುದ್ಧನಾದೆ ಅಂತ ಭಾವಿಸ್ತಾನೆ ಅಂತ. ಅಂದರೆ ಇದು ಆ ಒಂದು ಮೇಲ್ವರ್ಗದ ಜನರಿಗೆ ಹೇಳ್ತಾ ಇದ್ದಾರೆ. ರಾತ್ರಿಯೆಲ್ಲ ವಾಂತಿ ಮಾಡಿಕೊಂಡು ಮುಖವನ್ನೆಲ್ಲ ಅಲ್ಲಿ ಬಿದ್ದಿದ್ರೆ ಆ ಮುಖವನ್ನೆಲ್ಲ ನಾಯಿ ಕ್ಲೀನ್ ಮಾಡಿದ್ದ ನಂತರ ಆತ ಮತ್ತೆ ಬೆಳಗ್ಗೆ ಎದ್ದು ತನ್ನಂಥವ್ರಿಗೆ ಮತ್ತೆ ನಮಸ್ಕರಿಸ್ತಕ್ಕಂಥ ಭಟ್ಟ ತಾನು ಪರಿಶುದ್ಧನಾದೆ ಅಂತ ಆತ ಭಾವಿಸ್ತಾನೆ ಅಂತೇಳಿ ಅವರ ಬಗ್ಗೆ ಹೇಳ್ತಾರೆ. ಇದು ಆ ಸಮಾಜದ ನಕಲಿ ಪಾತಿವ್ರತ್ಯತೆ ಮತ್ತು ಬೂಟಾಟಿಕೆಯನ್ನು, ಹಿಪೋಕ್ರಸಿಯನ್ನು ತೀವ್ರವಾಗಿ ಅಣಕಿಸ್ತಾ ಹೇಳ್ತಾ ಇದ್ದಾರೆ. ಒಳಗಡೆ ಅಸಹ್ಯಕರವಾದ ಆಲೋಚನೆಗಳು, ಪಾಪಕೃತ್ಯಗಳು ಮತ್ತು ಭ್ರಷ್ಟತೆಯನ್ನು ಇಟ್ಟುಕೊಂಡು ಹೊರಗಡೆ ಮಾತ್ರ ಧರ್ಮ, ಆಚಾರ ಹಾಗೂ ಸಂಪ್ರದಾಯದ ಮುಖವಾಡ ಧರಿಸಿ ತಾವು ಪವಿತ್ರರೆಂದು ತೋರಿಸಿಕೊಳ್ಳೋದಕ್ಕೆ ಈ ಬೂಟಾಟಿಕೆಯ ಸಮಾಜವನ್ನು ಕವಿ ಇಲ್ಲಿ ಬಹಿರಂಗಪಡಿಸಿ ಹೇಳ್ತಾ ಇದ್ದಾರೆ. ಅದೆಷ್ಟೇ ತಪ್ಪುಗಳನ್ನು ಮಾಡಿದರೂ ಬೆಳಗ್ಗೆ ಏನು ಮಾಡ್ತಾರೆ, ಅವರು ತಮ್ಮ ಕೃತಕ ಆಚರಣೆಗಳಿಂದ ತಮ್ಮ ಪಾಪ ತೊಳೆದು ಹೋಯಿತು ಎಂದು ಬೀಗುವ ಆ ಒಂದು ಬಂಡವಾಳಶಾಹಿ ವರ್ಗ ಅಥವಾ ಬೂರ್ಶ್ವಾ ವರ್ಗದ ಮೇಲೆ ಒಂದು ಚಾಟಿ ಏಟಿನಂತೆ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ನೋಡಿ, ಆ ಕೊನೆಯ ಸಾಲುಗಳಲ್ಲಿ ಹೇಳ್ತಕ್ಕಂಥದ್ದು, ಇಡೀ ರಾತ್ರಿ ಕುಡಿದು ಕಾರಿಕೊಂಡು ಮುಖ ನಾಯಿ ನೆಕ್ಕಿ ನೆಕ್ಕಿ ಬೆಳಗಾಗಿ ಬೇರೆ ಭಟ್ಟರುಗಳಿಗೆ ಅಭಿವಾದಿಸಿದ ಭಟ್ಟ ಪರಿಶುದ್ಧನಾದ ಅಂತ. ಅಂದರೆ ಇಡೀ ರಾತ್ರಿಯೆಲ್ಲ ಆತ
ಡ್ರಿಂಕ್ಸ್ ಕುಡಿದು ವಾಂತಿ ಮಾಡಿಕೊಂಡು ವಾಂತಿಯಾದ ಮುಖವನ್ನು ನಾಯಿಗಳ ನೆಕ್ಕಿ ತುಂಬ ಅಸಹ್ಯವಾಗಿದ್ದು ಬೆಳಗ್ಗೆ ಹೇಳ್ತಾ ಇದ್ದಂತೆ ಆತ ಸ್ನಾನ ಮಾಡಿಕೊಂಡು ಶುದ್ಧನಾದಂತೆ ಒಂದು ಆ್ಯಕ್ಟ್ ಮಾಡ್ತಾ ತನ್ನದೇ ತರಹ ತನ್ನಂತೆಯೇ ಇರ್ತಕ್ಕಂತಹ ಆ ಒಂದು ಮೇಲ್ವರ್ಗದ ಜನರಿಗೆ ನಮಸ್ಕರಿಸ್ತಕ್ಕಂಥ ಬಟ್ಟ ತಾನು ಪರಿಶುದ್ಧನಾಗ್ಬಿಟ್ಟೆ, ನಾನು ಶುದ್ಧನಾಗ್ಬಿಟ್ಟಿದ್ದೀನಿ, ನನ್ನದೆಲ್ಲ ನಿನ್ನೆಯ ಪಾಪ ಕಳೆದೋಯ್ತು ಅನ್ನೋ ರೀತಿಯಲ್ಲಿ ಆತ ವರ್ತಿಸ್ತಾನೆ ಅಂತಕ್ಕಂಥದ್ದನ್ನು ಕವಿ ಎಚ್ ಎಂ ಚೆನ್ನಯ್ಯರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ಈ ಒಂದು ಪದ್ಯದ ಒಂದು ಕೊನೆಯ ಆಶಾ ಒಂದು ಥೀಮ್ ಅಂದಾಗ ಆ ಬೂರ್ಶ್ವಾ ಅಂತಕ್ಕಂಥದ್ದು ಕೇವಲ ಒಬ್ಬ ವ್ಯಕ್ತಿಯ ಬಗೆಗಿನ ಕಥೆಯಲ್ಲ, ಇದು ಇಡೀ ಆಧುನಿಕ ಸಮಾಜವನ್ನು ಕಾಡ್ತಾ ಇರತಕ್ಕಂಥ ಒಂದು ಸಾಂಕ್ರಾಮಿಕ ಮಾನಸಿಕ ಕಾಯಿಲೆಯ ಒಂದು ವಿವರಣೆಯಾಗಿರುತ್ತೆ. ಬಾಹ್ಯ ಸೌಂದರ್ಯದ ಹಿಂದೆ ಅಡಗಿರ್ತಕ್ಕಂಥ ಆಂತರಿಕ ಕ್ರೂರತೆ, ವ್ಯವಸ್ಥೆಯ ಒಂದು ದೃಶ್ಯವನ್ನು, ಮನುಷ್ಯನ ಆತ್ಮಾವಲೋಕನದ ವೈಫಲ್ಯ ಮತ್ತು ಧಾರ್ಮಿಕ ಸಾಮಾಜಿಕ ಬೂಟಾಟಿಕೆಯನ್ನು ಈ ಒಂದು ಪದ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಶೈಲಿಯಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಾವು ಸಹ ಈ ಕೃತಕ ವ್ಯವಸ್ಥೆಯ ಭಾಗವಾದಂತೆ ಎಚ್ಚರ ವಹಿಸಬೇಕು ಎಂಬ ಸಂದೇಶವನ್ನು ಕವಿಯವರು ಈ ಪದ್ಯದ ಮೂಲಕ ನೀಡ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಬೂರ್ಶ್ವಾ ಪದ್ಯದ ಎಕ್ಸ್ಪ್ಲನೇಷನನ್ನು ನೀಡಿರ್ತೇನೆ. ಹಾಗೆ ಇದರ ಒಂದು ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ, ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಮತ್ತು ಅದನ್ನ ಓದ್ಕೋಬಹುದಾಗಿರುತ್ತೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.